ಆದರೆ ಕೆಲವೊಂದು ಭಗವಂತನೇ ಸೃಷ್ಟಿ ಮಾಡಿರುವಂಥ ಇಂಥ ದಿವ್ಯವಾಗಿರುವಂಥ ಕ್ಷೇತ್ರಗಳು ಇವತ್ತಿಗೂ ಇದೆ. ಇದು ಸ್ವಯಂ ವ್ಯಕ್ತ ಕ್ಷೇತ್ರಗಳಿರಲ್ಲ, ಭಗವಂತನೇ ಪಾದವನ್ನು ಸ್ಪರ್ಶ ಮಾಡುವಂಥ ಜಾಗಗಳೇ ಕ್ಷೇತ್ರಗಳು ಅಂತ ಕರಿತೀವಿ. ಅದರಲ್ಲಿ ಈ ಕ್ಷೇತ್ರ ಕೂಡ ಒಂದು. ಈ ಕ್ಷೇತ್ರಕ್ಕೆ ಸ್ವಇಚ್ಛೆಯಿಂದ ಯಾರು ಬಂದಿದ್ದು ನಾನು ನೋಡೇ ಇಲ್ಲ, ಇದ್ರದ್ದು ಭಗವಂತ ಇಲ್ಲಿ ಕರೆಸ್ತಾನೆ ಅನ್ನೋದೇ ಸತ್ಯ. ಎರಡನೇ ವಿಚಾರ, ನೀವು ದೇವಾಲಯಕ್ಕೆ ಹೋದಾಗ ಅದರಲ್ಲಿ ಸೌತ್ ಇಂಡಿಯಾ, ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ನಾವು ಗರ್ಭಗೃಹ ಪ್ರವೇಶ ನಾವು ಸಂಪೂರ್ಣ ನಿಷೇಧ ಮಾಡ್ತೀವಿ. ಯಾಕೆ ಅಂತಂದ್ರೆ ದ ಕಾಸ್ಮಿಕ್ ಎನರ್ಜಿಯನ್ನ ಡಿಸ್ಟರ್ಬ್ ಆಗಬಾರ್ದು ಅಂತ. ಆದರೆ ಇಲ್ಲಿ ಯಾವುದೇ ಭೇದ ಭಾವ ಇದ್ದೀರಾ, ನೆಗೆಟಿವ್ ಎನರ್ಜಿ ಇಲ್ಲಿ ಒಳಗಡೆ ಪ್ರವೇಶ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ನಮ್ಮ ಪೂರ್ವಜರು, ನಮ್ಮ ಹಿರಿಯರು, ನಮ್ಮ ಭಗವಂತನ ಅನುಜ್ಞೆಯಂತೆ ಇಲ್ಲಿ 2 ಕ್ಷೇತ್ರಗಳು ಮಾತ್ರ ಇದೆ. ಒಂದು ಸಿಂಹಾಚಲ, ಇನ್ನೊಂದು ಧೇನುಗಿರಿ. ಇಲ್ಲಿ ಮಾತ್ರನೇ ಗರ್ಭಗೃಹ ಪ್ರವೇಶ ಇದೆ. ನೀವು ಗರ್ಭಗುಡಿಯ ಒಳಗಡೆ ನಿಂತು ದೇವರ ದರ್ಶನ ಮಾಡ್ತಿರ್ತಾರೆ. ಅದು ನಿಮಗೆ ಅದ್ಭುತವಾಗಿರುವಂಥ ಒಂದು ಅದೃಷ್ಟ. ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ, ದೇವ್ರನ್ನೇ ಪ್ರದಕ್ಷಿಣೆ ಮಾಡುವಂಥ ಕ್ಷೇತ್ರಗಳು 2, ಒಂದು ಸಿಂಹಾಚಲ, ಇನ್ನೊಂದು ಧೇನುಗಿರಿ. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೀವು ದೇವ್ರನ್ನ ಪ್ರದಕ್ಷಿಣೆ ಮಾಡೋದಕ್ಕೆ ಅನುಮತಿ ಇಲ್ಲ. ಗರ್ಭಗುಡಿಯನ್ನ ಪ್ರದಕ್ಷಿಣೆ ಮಾಡ್ತೀರಾ, ಆದರೆ ಭಗವಂತನನ್ನ ಪ್ರದಕ್ಷಿಣೆ ಮಾಡೋಕೆ ಅನುಮತಿ ಇರಲ್ಲ. ಇಲ್ಲಿ ಇದೆಲ್ಲ ಒಂದು ಅದ್ಭುತ. ಅದಕ್ಕೋಸ್ಕರ ಇದನ್ನ ಆಸ್ವಾದಿಸ್ಬೇಕು. ವಾಂಟ್ ಟು ಎಂಜಾಯ್ ಅವರ್ ಸೆಲ್ಫ್ ಅಂತ ಹೇಳ್ತಾ, ದಯವಿಟ್ಟು ತಮ್ಮೆಲ್ಲರಿಗೂ ಕೈ ಜೋಡಿಸಿ ಕೇಳುವಂಥ ವಿಚಾರ ಇದು. ಅತಿ ಆದ್ರೆ ಅಮೃತ ಕೂಡ ವಿಷ. ದಯವಿಟ್ಟು ಯಾವುದನ್ನು ಅತಿ ಮಾಡಬೇಡಿ, ಮಿತವಾಗಿ ಇಟ್ಕೊಡಿ. ಲೈಫ್ ಇಸ್ ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಜೀವನ. ಎರಡನೇ ವಿಚಾರ, ತಂದೆ ತಾಯಿಗೆ ಮಿಂಚಿರೋ ದೇವರು ಯಾರೂ ಇಲ್ಲ. ನಿಮ್ಮ ತಂದೆ ತಾಯಿನ ಅಗೌರವಾಗಿ ಕಂಡು ಅವ್ರ ಮಾತನ್ನು ಧಿಕ್ಕರಿಸಿ ನೀವು ಜೀವನದಲ್ಲಿ ಮೇಲೆ ಬರೋದೇ ಇಲ್ಲ. ಬರೋಕ್ಕಾಗಲ್ಲ ಅಲ್ಲ, ಬರೋದೇ ಇಲ್ಲ ಅಷ್ಟೇ. ಏನು ಮೂರನೇ ವಿಚಾರ ನೋಡಿ, ಭಗವಂತನಿಗೆ ತುಂಬ ಸೇವೆಗಳಿರುತ್ತೆ, ತುಂಬ ಜನಕ್ಕೆ ಪ್ರಶ್ನಾತೀತವಾಗಿರುತ್ತೆ. ಏನಕ್ಕೆ ಇಷ್ಟು ಸೇವೆ ಮಾಡ್ತಾರೆ, ಏನಿದು, ವಾಟ್ ಈಸ್ ದ ರೀಸನ್ ಅಂತ. ಎಲ್ಲದಕ್ಕೂ ಒಂದು ಅರ್ಥ ಇದೆ. ಇಟ್ ಈಸ್ ಪರಮಾರ್ಥ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ಸಂಸ್ಕೃತಿ, ಒಂದೊಂದು ಸಂಪ್ರದಾಯದಲ್ಲೂ ಕೂಡ ದೇ ರಿಟರ್ನ್ ಮೀನಿಂಗ್ಫುಲ್ ಲಿಟ್ರೇಚರ್ಸ್. ಮೀನಿಂಗ್ಫುಲ್, ನಾಟ್ ಎ ಮೀನಿಂಗ್ಲೆಸ್. ಹಣೆ ಕುಂಕುಮ ಇಡ್ತೀವಿ, ತಿಲಕ ಏನಕ್ಕೆ ಇಡ್ತೀವಿ? ಮೀನಿಂಗ್ಫುಲ್. ಕೈ ಬಳೆ ಹಾಕ್ತೀವಿ, ಏನಕ್ಕೆ? ಮೀನಿಂಗ್ಫುಲ್. ಭಗವಂತನಿಗೆ ಅಭಿಷೇಕ ಮಾಡಿಸ್ತೀವಿ, ಏನಕ್ಕೆ? ಮೀನಿಂಗ್ಫುಲ್. ಅರ್ಚನೆ ಮಾಡಿಸ್ತೀವಿ, ಏನಕ್ಕೆ? ಮೀನಿಂಗ್ಫುಲ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅರ್ಚನಾ? ಏನಕ್ಕೆ ಅಂತಂದ್ರೆ ಅಷ್ಟೋತ್ತರಂ. ಅಷ್ಟೋತ್ತರ ಅಂತಂದ್ರೆ ಏನು? 108 ನಾಮಾಸ್ ಅಂತ ಅರ್ಥ. ಅಷ್ಟೋತ್ತರಂ ಅಂದ್ರೆ ಏನಕ್ಕೆ ಮಾಡಿಸ್ಬೇಕು ಸೇವೆ? ಅಷ್ಟೋತ್ತರ ಸೇವೆ ಏನಕ್ಕೆ ಮಾಡಬೇಕು? ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ? 108, 1 + 8 = 9. ನವವಿಧ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥ ಪ್ರಕ್ರಿಯೆ ಅಷ್ಟೋತ್ತರಂ. ಸುಮ್ಮನೆ ಹೇಳಿಲ್ಲ, ಸುಮ್ಮನೆ ಏನೋ ಮೂರ್ಖರಲ್ಲ ಅವರೆಲ್ಲ ಬರ್ದಿರೋದು. ತುಂಬಾ ಅದ್ಭುತವಾಗಿರುವಂಥ ಲಿಟ್ರೇಚರ್ಸ್ ಬರ್ದಿದ್ದಾರೆ. ಅಭಿಷೇಕಂ, ವಾಟ್ ಇಸ್ ದ ಮೀನಿಂಗ್ ಆಫ್ ಅಭಿಷೇಕಂ? ನಾವು ಬಂದಾಗೆಲ್ಲ ಅಭಿಷೇಕ ಮಾಡಿಸ್ಬೇಕಾ ಸ್ವಾಮಿ ಅಂತ. ಏನಕ್ಕೆ ಅಂದ್ರೆ ಅಭಿಷೇಕಂ, ವಾಟ್ ಇಸ್ ದ ಮೀನಿಂಗ್ ಆಫ್ ಅಭಿಷೇಕಂ ಅಂದ್ರೆ ಸಮರ್ಪಣೆ ಅಂತ. ಅಭಿಷೇಕಂ ಅಂತಂದ್ರೆ ಸಮರ್ಪಣೆ. ದೇವರಿಗೆ ಏನು ಸಮರ್ಪಣೆ ಮಾಡ್ತಿದ್ದೀರಾ? ಪಂಚ ಅಮೃತಗಳನ್ನ ಸಮರ್ಪಣೆ. ಪಂಚಾಮೃತಗಳನ್ನ ಸಮರ್ಪಣೆ ಮಾಡ್ತಿದ್ದೀವಿ. ಅದಕ್ಕೆ ನೋಡಿ ಆ ಮಂತ್ರಗಳಲ್ಲಿ ಕೆಲವೊಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗಿ ನಮ್ಮ ದೇಹದಲ್ಲಿರುವಂತ ಪಂಚಪ್ರಾಣ ಶುದ್ಧೀಕರಣ ಆಗುತ್ತೆ. ಅದಕ್ಕಾಗಿ ಪಂಚಾಮೃತ ಅಭಿಷೇಕ. ಸುಮ್ಮನೆ ನಾವು ಮೂರ್ಖರಾಗಿ ಏನು ಮಾಡಿಲ್ಲ, ಎಲ್ಲರಿಗೂ ಮೀನಿಂಗ್ ಇದೆ. ಆ ಪಂಚಾಮೃತ ಅಭಿಷೇಕದಲ್ಲಿ ನಾವು ಪಾಲ್ಗೊಂಡಾಗ ನಮ್ಮ ದೇಹದಲ್ಲಿರುವಂತಹ ಪಂಚಪ್ರಾಣಗಳು ಶುದ್ಧೀಕರಣ ಆಗುತ್ತೆ. ಆ ಶುದ್ಧೀಕರಣ ಆಗಿರುವಂತಹ ಒಂದು ನಮ್ಮ ಪಂಚಪ್ರಾಣಗಳನ್ನ ರಿಎನರ್ಜೈಸ್ ಮಾಡೋದಕ್ಕೆ ಪಂಚಾಮೃತ ಕೊಡ್ತಾರೆ. ಲಾಸ್ಟ್ ಅಲ್ಲಿ ದೇವರಿಗೆ ಹಾಕಿರುವಂತ ಶೇಷವನ್ನ ಕೊಡ್ತಾರಲ್ವಾ, ಅದನ್ನ ಏನಂತ ಕರಿತೀವಿ? ಚೆನ್ನಾಗಿರುತ್ತೆ ಸ್ವಾಮಿ, ಎಲ್ಲ ಚೆನ್ನಾಗಿ ಕುಡಿದು ಬಿಡ್ಬೋದು ಏನೋ ಅಷ್ಟೇ. ಆದ್ರೆ ಏನು ಅಂತಂದ್ರೆ ನಮ್ಮ ದೇಹ ಎನರ್ಜೈಸ್ ಆಗೋದಕ್ಕೋಸ್ಕರ ಅದು ಕೊಡ್ತಾರೆ. ಅದಕ್ಕೋಸ್ಕರ ನೋಡಿ, ಎಲ್ಲವೂ ಕೂಡ ಭಗವಂತ ನಮಗೋಸ್ಕರ ಮಾಡಿದ್ದಾನೆ. ನಮಗೆ ಒಂದು ಫ್ರೀಡಮ್ ಕೊಟ್ಟಿದ್ದಾನೆ ದೇವರು. ಖಂಡಿತವಾಗ್ಲೂ ಆ ಫ್ರೀಡಮ್ ಅನ್ನ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತಾ, ಇನ್ನೊಂದು ಜೀವನ ಇದೆಯಾ? ಎಲ್ಲರಿಗೂ ಈ ಪ್ರಶ್ನೆ. ಇನ್ನೊಂದು ಜೀವನ ಇದೆಯಾ? ಇಲ್ಲ ಅಂತ ಹೇಳ್ಬಾರ್ದು. ವಿ ಡೋಂಟ್ ನೋ, ಗೊತ್ತಿಲ್ಲ ಇಲ್ಲ ಅಂತ ಹೇಳ್ಬಾರ್ದು. ಗೊತ್ತಿಲ್ವಲ್ಲ ಏನು ಹೋಗ್ಲಿ, ಹಿಂದೆ ಒಂದು ಜನ್ಮ ಇತ್ತಾ? ಅದು ಗೊತ್ತಿಲ್ಲ. ವಿ ಡೋಂಟ್ ನೋ, ಗೊತ್ತಿಲ್ಲದಿರೋ ವಿಚಾರ ಗೊತ್ತಿಲ್ಲ ಅಂತಾನೆ ಹೇಳ್ಬಿಡ್ಬೇಕು. ವಿ ಡೋಂಟ್ ನೋ. ಇವಾಗ ಜನ್ಮ ಇದೆಯಾ? ಜೋರಾಗಿ ಹೇಳಿ. ಇಲ್ಲೇ ಬದುಕಿದೀವಿ ಎಲ್ಲರೂ, ಏನೋ ಉಸಿರಾಡ್ತಾ ಇದೀವಿ. ಜೋರಾಗಿ ಹೇಳಿ. ಇದೀವಲ್ವಾ? ಇದೇ ಲೈಫಲ್ಲೇ
ವಾಂಟ್ ಟು ಬಿ ಹ್ಯಾಪಿ. ಹ್ಯಾಪಿನೆಸ್ ಅಂತಂದ್ರೆ ಅಮ್ಮ ಅಪ್ಪ ಮಾತು ಕೇಳ್ತೀರಾ, ಅವ್ರನ್ನ ಹರ್ಟ್ ಮಾಡ್ತಾ ನಾವು ಮಾತ್ರ ನನ್ನ ಲೈಫ್ ಇದು ಅಂತ ಜೀವಿಸೋದು, ಇಟ್ಸ್ ನಾಟ್ ಅ ಹ್ಯಾಪಿ. ದಟ್ ಈಸ್ ನಾಟ್ ಹ್ಯಾಪಿನೆಸ್. ಅದು ಮಹಾ ಏನಂತ ಹೇಳ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ತಮ್ಮೆಲ್ಲರಿಗೂ ನಾನು ಕೈ ಜೋಡಿಸಿ ಕೇಳುವಂತ ವಿಚಾರ, ದಯವಿಟ್ಟು ನಿಮ್ಮ ಜೀವನಕ್ಕೆ ಒಂದು ಅರ್ಥ ಇರುತ್ತೆ. ದೇರ್ ಈಸ್ ಹ್ಯಾವಿಂಗ್ ಒನ್ ಮೀನಿಂಗ್. ಆ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅರ್ಥಂ ಎರಡೇ ಬರುತ್ತೆ. ಯಾರನ್ನ ಒಬ್ರು ಮಧ್ಯದಲ್ಲಿ ಬಂದಿದ ತಕ್ಷಣ ಅನರ್ಥಂ, ಒಂದು ವರ್ಡ್ ಮಧ್ಯದಕ್ಕೆ ಬಂದಿದ ತಕ್ಷಣ ಅನರ್ಥ ಆಗೋಗುತ್ತೆ. ಬರೀ ಒಂದು ವರ್ಡ್, ಒಂದು ಪರ್ಸನ್ ಬಂದ್ರೆ ಅದು ಅನರ್ಥ. ಅದಕ್ಕೋಸ್ಕರ ಭಗವಂತನ ಭಕ್ತನ ಅರ್ಥಂ ಮಧ್ಯದಲ್ಲಿ ಯಾರನ್ನು ತಗೊಂಡ್ಬರ್ತಾರ ಅನರ್ಥಂ, ಅದು ಯಾರೇ ಆಗಿರ್ಲಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ದಯವಿಟ್ಟು ಪ್ರತಿನಿತ್ಯ ಎದ್ದೋಳ್ತೀರಾ ಅಲ್ವಾ? ಎದ್ದೋಳ್ತೀವಲ್ಲ, ಎದ್ದಿದ ತಕ್ಷಣ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಒಂದು ಪ್ರಾರ್ಥನೆ. ಫಸ್ಟ್ ಫರ್ಗಿವ್ನೆಸ್ ಕೇಳಬೇಕು. ನನ್ನಿಂದ ಏನೇನಾಗಿದೆಯೋ ಎಲ್ಲವನ್ನ ಕ್ಷಮಿಸಿ ನಮ್ಮನ್ನು ರಕ್ಷಣೆ ಮಾಡಿ. ಫಸ್ಟ್ ಅಪ್ಪ ಅಮ್ಮ, ಆಮೇಲೆ ಆಚಾರ್ಯ, ಎವ್ರಿಬಡಿ, ಎಲ್ಲ ವಿದ್ಯಾವಂತರೇ, ವಿದ್ಯಾರ್ಥಿಗಳೇ, ಇನ್ನ ಕಲಿಯೋರು, ಸಾಯೋವರೆಗೂ ಕಲಿಯುವಂಥ ವಿದ್ಯಾರ್ಥಿಗಳೇ ನಾವೆಲ್ಲರೂ. ಸಾಯೋ ಕ್ಷಣದವರೆಗೂ ಕಲಿಬೇಕು. ಯು ವಾಂಟ್ ಟು ಲರ್ನ್. ಅದಕ್ಕೋಸ್ಕರ ದಯವಿಟ್ಟು ತಮ್ಮೆಲ್ಲರಿಗೂ ನನ್ನ ಕೊನೆಯದಾಗಿರುವಂಥ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಒತ್ತಿ ಹೇಳ್ತಾ ಇದ್ದೀನಿ, ಗುರುಗಳಿಗೆ ಅಡ್ಡೆಸರನ್ನ ಇಡಬೇಡಿ. ಯಾಕೆ ಅಂತಂದ್ರೆ ನಿಮ್ ಗುರುಗಳನ್ನ ನೀವು ಟೀಸ್ ಮಾಡಿದ್ರಿ ಅಂದ್ರೆ, ನಿಮ್ ಟೀಚರ್ಸ್ ಅನ್ನ ನೀವು ಟೀಸ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ ಫೇಲ್ಯೂರ್ ಸ್ಟಾರ್ಟ್ ಆಯ್ತು ಅಂತ ಲೆಕ್ಕ. ಆಯ್ತಾ? ನಿಮ್ ಓದ್ತೀರಾ, ಎಲ್ಲ ಹೇಳ್ತೀರಾ, ಪ್ರಾರ್ಥನೆ ಎಲ್ಲ ಹೇಳ್ತೀರಾ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೆಲ್ಲ. ಏನು ಗುರು ಆಗಿರೋನೇ ಬ್ರಹ್ಮ, ಗುರು ಆಗಿರೋನೇ ಈಶ್ವರ, ಗುರು ಆಗಿರೋನೇ ವಿಷ್ಣು ಅಂತ ಹೇಳ್ತಾ ಇರ್ತೀರಾ ಬಾಯಲ್ಲಿ. ಆಚರಣೆ ಅಂತೂ ಮಾಡಲ್ಲ. ಏನೋ ಮಕ್ಕಳಿಗೆ ಹೇಳ್ಕೊಡ್ತೀರಾ, ಏಯ್ ನಾನ್ ಟೀಚರ್ನ ಏನಂತ ಹೆಸರಿಟ್ಟಿದ್ದೆ ಗೊತ್ತೇನೋ, ಅವನನ್ನ ಈ ತರ ಹೆಸರಿಟ್ಟಿದ್ದೆ ಕಣೋ ಅಂತ ಏನೋ ಎಂಜಾಯ್ಮೆಂಟ್ ಆಗಿ ಹೇಳ್ಕೊಳ್ತೀವಿ ಮಕ್ಕಳಿಗೆಲ್ಲ. ದಯವಿಟ್ಟು ಇಟ್ಸ್ ನಾಟ್ ಎ ಕರೆಕ್ಟ್ ಥಿಂಗ್, ಐ ಥಿಂಕ್ ಸೊ. ನಮ್ಮಲ್ಲಿ ಒಳ್ಳೇದು ಮಾತ್ರ ಹೇಳೋಣ ಮಕ್ಕಳಿಗೆ. ನಮ್ಮಲ್ಲಿ ಏನೇನು ಕೆಟ್ಟದಿದೆಯೋ ಗೊತ್ತಾದ್ಮೇಲೆ ಹೇಳೋದು ಬೇಡ ಅಂತ ಹೇಳಿ ನನ್ನ ಅಭಿಪ್ರಾಯ ಅಂತ ಹೇಳ್ತಾ, ಸ್ವಾಮಿಗೆ ಅಭಿಷೇಕ ಆಗುತ್ತೆ. ನೋಡ್ತಕ್ಕಂಥವ್ರು ಅಭಿಷೇಕ ನೋಡಿ, ಇಲ್ಲ ಹೊರಡ್ತೀವಿ ಅಂತಕ್ಕಂಥವ್ರು ಆರತಿ ತಗೊಂಡು ನೋಡಿ. ದಯವಿಟ್ಟು ಇವತ್ತಿನ ದಿವಸದಿಂದ ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ಸ್ವಾಮಿಯಲ್ಲಿ ಪ್ರಾರ್ಥನೆ. ದಯವಿಟ್ಟು ಇವತ್ತಿನ ದಿವಸದಿಂದ ಎಲ್ಲರಿಗೂ ನನ್ನ ರಿಕ್ವೆಸ್ಟ್, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ದಯವಿಟ್ಟು ಚಾಟ್ ಮಾಡಿ 10 minutes ಡೀಪ್ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಹಾಲಲ್ಲಿ ಆರಾಮಾಗಿ ಕೂತ್ಕೊಳ್ಳಿ, ಪ್ರೆಸೆನ್ಸ್ ಆಗಿ ಆರಾಮಾಗಿ, ಏನು ಯೋಚನೆ ಬೇಡ. ಯಾವಾಗಲೂ ಟೆನ್ಷನ್ಸ್ ಇದ್ದಿದ್ದೆ, ಒಂದು 10 ನಿಮಿಷ ಆರಾಮಾಗಿ, ಬೇರೆ ಏನು ಯೋಚನೆ ಮಾಡ್ತೀರಾ, ಆರಾಮಾಗಿ ಸುಮ್ಮನೆ ಮನಸ್ಸನ್ನ ಪೀಸ್ಫುಲ್ ಆಗಿ ಆರಾಮಾಗಿ ಭಗವಂತನ ನೋಡ್ತಾ ಪೀಸ್ ಆಗಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಅದ್ಭುತವಾಗಿರುವಂಥ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗುತ್ತೆ ಅಂತ ಹೇಳ್ತಾ, ಯಜಮಾನಸ್ಯ ಗೋತ್ರೋದ್ಭವಸ್ಯಾಃ ನಿತ್ಯಕಾಲೇ ಪ್ರೋಚ್ಛ್ರುತಾಯ अस्यां शिवलितोऽस्य जमानस्य गोत्रोद्भवस्याः पतञ्जलि महर्षिगोत्रोद्भवस्याः अनन्तगुरुगोत्रोद्भवस्याः लक्ष्मीनारायण शेट्टी नवरैस्याः मिश्रानक्षत्रे वृद्धाशोजातस्य बीजाम्बान्याः मिश्रानक्षत्रे कन्याराशोजातस्य सन्तोषनवरै